ಅರಣ್ಯ ಇಲಾಖೆ ಟಾರ್ಗೆಟ್. ಕಾವೇರಿ ವನ್ಯಧಾಮದಲ್ಲಿ ಶೂಟೌಟ್ಗೆ. ಕಾವೇರಿ ವನ್ಯಧಾಮದಲ್ಲಿ 3 ಎನ್ಕೌಂಟರ್. ಇತ್ತೀಚೆಗೆ ಹನೂರು ತಾಲೂಕಿನಲ್ಲಿ 3 ಜನರ ಎನ್ಕೌಂಟರ್ ನಡೆಯುತ್ತೆ. ನಮ್ಮ ಮನೆಯವರು ಅಂತ ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ ಸರ್, ನನಗೆ ಹೊಟ್ಟೆ ಉರಿತದೆ ಅಂತವನಲ್ಲವನು. ಬೇಟೆಗೆಲ್ಲ ಎಲ್ಲ ಬಂದೂಕೇನೋ ಇದಾವೆ ಅಂತ ತೋರಿಸ್ತಾರಲ್ಲ ಮೇಡಮ್, ಅದೆಲ್ಲ ಸುಳ್ಳು ಹೇಳ್ತಾರೆ ಸರ್. ಅರಣ್ಯ ಇಲಾಖೆಯವರು ಒಬ್ಬರು ಸಹ ಒಂದು ಸ್ವಲ್ಪ ಗಾಯ ಆದರೆ ಬಿಡ್ತಾರೆ ಸರ್ ಅವರು. ಯಾರು ಮಾಡಿದಾರೋ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಲೇಬೇಕು. ನನಗೆ ಗೊತ್ತು ಅದು ಎಷ್ಟು ಹತ್ತರದಿಂದ ಶೂಟ್ ಮಾಡಿದ್ದಾರೆ ಅಂತ. ಅದಕ್ಕೆ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗದೆ ಇದ್ರೆ ಸಿಗಲೇಬೇಕು ಸರ್. ಅದೇಂಗೆ ಸಿಗದೆ ಇದ್ರೆ ಈ ಥರ ಇನ್ನೊಬ್ಬರನ್ನ ಥರ ಮಾಡ್ತಾರೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನದ ನಸುಕಿನಲ್ಲಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮರಿಯಮಂಗಲ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ದಾಳಿ ಇಡೀ ನಾಗರಿಕ ಸಮಾಜವನ್ನು ದಿಗ್ಭ್ರಮೆಗೊಳಿಸಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಯ ಗುಂಡಿಗೆ 3 ಮೃತಪಟ್ಟಿದ್ದಾರೆ. ನಮ್ಮ ಕನ್ನಡ ಪ್ಲಾನೆಟ್ ತಂಡ ಎನ್ಕೌಂಟರ್ನಲ್ಲಿ ಮೃತಪಟ್ಟ ಮರಿಯಮಂಗಲದ 50 ವರ್ಷದ ಆಂತೋಣಿ ಸ್ವಾಮಿ, ಲಾಸರ್ ದೊಡ್ಡಿಯ 35 ವರ್ಷದ ಸೆಬಾಸ್ಟಿಯನ್ ಡೇವಿಡ್ ಕುಮಾರ್ ಹಾಗೂ ಜಗನ್ನಾಥ ದೊಡ್ಡಿಯ 43 ವರ್ಷದ ಜಾನ್ ರೋಸ್ ಪೀಟರ್ ಅವರ ಮನೆಗಳಿಗೆ ತೆರಳಿದಾಗ ಸಂಪೂರ್ಣ ಸ್ಮಶಾನ ಮೌನ ಆವರಿಸಿತ್ತು. ಸಾಧಾರಣ ಹಿನ್ನೆಲೆಯುಳ್ಳ 3 ಕಾಡಿಗೆ ಹೋದ ಕೆಲವೇ ಗಂಟೆಗಳಲ್ಲಿ ಬೇಟೆಗಾರರು ಎಂಬ ಹಣೆಪಟ್ಟಿಯೊಂದಿಗೆ ಶವಗಳಾಗಿ ಮನೆಗೆ ಮರಳಿದ್ದರು. ಆದರೆ ಸರ್ಕಾರವು ಇದು ಆತ್ಮರಕ್ಷಣೆಗಾಗಿ ನಡೆದ ಪ್ರತಿದಾಳಿ ಅಂತ ಹೇಳುತ್ತಿದೆ. ಶರಣಾಗುವಂತೆ ಕಳ್ಳ ಬೇಟೆಗಾರರಲ್ಲಿ ಕೋರಿಕೊಂಡರೂ ನಾಡ ಬಂದೂಕಿನಿಂದ ದಾಳಿ ನಡೆಸಿದರು. ಆಗ ಅರಣ್ಯ ಇಲಾಖೆ ಕೌಂಟರ್ ಅಟ್ಯಾಕ್ ಮಾಡಬೇಕಾಯಿತು ಅಂತ ಇಲಾಖೆಯ ಅಧಿಕಾರಿಗಳು ಸಮಜಾಯಿಷಿಯನ್ನು ನೀಡ್ತಾ ಇದ್ದಾರೆ. ವೀಕ್ಷಕರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಪ್ಲಾನೆಟ್. ನಾನು ಮನೋಜ್ ಆರ್ ಕಂಬಳಿ. ಆಗಸ್ಟ್ 15 ದೇಶ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇತ್ತು. ಆ ಬೆಳಗಿನ ಜಾವ ಅಂದು ನಸುಕಿನಲ್ಲಿ ಸುಮಾರು 5 ಗಂಟೆಗೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮರಿಯಮಂಗಲ ಅರಣ್ಯ ವ್ಯಾಪ್ತಿಯಲ್ಲಿ 3 ವ್ಯಕ್ತಿಗಳ ಎನ್ಕೌಂಟರ್ ನಡೆಯುತ್ತೆ. ಅದನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡಿರ್ತಾರೆ. ಅವರನ್ನು ಬೇಟೆಗಾರರು ಅಂತ ಹೇಳಿ ಎನ್ಕೌಂಟರ್ ಮಾಡಲಾಗಿದೆ. ಆದರೆ ಅವರ ಕುಟುಂಬದವರು ನಾವ್ಯಾರೂ ಬೇಟೆಗಾರರಲ್ಲ, ಹಸು ಕಾಡಿನಲ್ಲಿ ಕಳೆದೋಗಿತ್ತು, ಹಸುವನ್ನು ಹುಡುಕ್ಲಿಕ್ಕೆ ನಾವು ಕಾಡಿಗೆ ಹೋಗಿದ್ವಿ, ಅದಕ್ಕಾಗಿ ನಮ್ಮ ಕುಟುಂಬದವರನ್ನ, ನನ್ನ ತಮ್ಮನನ್ನ, ನನ್ನ ಗಂಡನನ್ನ, ನನ್ನ ಅಣ್ಣನನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ದಾರೆ. ಇಷ್ಟು ಕ್ರೂರವಾಗಿ ಬರ್ಬರವಾಗಿ ಕೊಲ್ಲೋದಕ್ಕೆ ಕಾರಣವಾದ್ರು ಏನು ಅಂತ ಅವರ ಕುಟುಂಬದವರು ಗೋಳಾಡಿಕೊಂಡು ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಈ 3 ಕೂಡ ಸಾಧಾರಣ ಹಿನ್ನೆಲೆ ಉಳ್ಳವರು. ಇವರ ಹಿಂದೆ ಯಾವುದೇ ರೀತಿಯ ಕುಕೃತ್ಯಗಳು ಇರಲಿಲ್ಲ. ಅರಣ್ಯ ಇಲಾಖೆಯಿಂದ ಯಾವುದೇ ರೀತಿಯ ಸಣ್ಣ FIR ಕೂಡ ಇರಲಿಲ್ಲ. ಇವರು ಈ ಹಿಂದೆ ಕಾಡುಗಳ್ಳರಂತ ಕುಖ್ಯಾತರೂ ಆಗಿರಲಿಲ್ಲ. ಆದರೆ ಕಾಡಿಗೆ ಹಸುವನ್ನು ಹುಡುಕ್ಲಿಕ್ಕೆ ಹೋದವರು ಮನೆಗೆ ಬರುವಾಗ ಬೇಟೆಗಾರರು ಎಂಬ ಹಣೆಪಟ್ಟಿಯಲ್ಲಿ ಶವವಾಗಿ ಮನೆಗೆ ಮರಳಿದ್ದಾರೆ. ಸೊ ನಾನೀಗ ಆ 3 ಹಳ್ಳಿಗಳು, ಮರಿಯಮಂಗಲ ಆಗಿರ್ಬೋದು, ಲಾಸರ್ ದೊಡ್ಡಿ ಆಗಿರ್ಬೋದು, ಇನ್ನೊಂದು ಜಗನ್ನಾಥ ದೊಡ್ಡಿ ಆಗಿರ್ಬೋದು, ಆ 3 ಹಳ್ಳಿಗಳಲ್ಲಿ ಆ ಕುಟುಂಬಗಳನ್ನು ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಕುಟುಂಬಗಳ ನೋವಿನಲ್ಲಿ ನಾವು ಭಾಗಿಯಾಗಬೇಕು. ಅದಕ್ಕೂ ಮುಖ್ಯವಾಗಿ ಇದು ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕು. ಯಾಕಂದರೆ ಕುಟುಂಬಗಳು ಹೇಳ್ತಿರುವ ರೀತಿ ಮತ್ತು ಅರಣ್ಯ ಇಲಾಖೆ ಕೊಡ್ತಾ ಇರುವ ದಾಖಲೆಗಳು ಎರಡನ್ನು ತಾಳೆ ಹಾಕಿ ನೋಡಿದಾಗ 2 ಬೇರೆ ಬೇರೆ ರೀತಿಯ ಕಥೆಗಳನ್ನೇ ಹೇಳ್ತಾ ಇವೆ. ಆದರೆ ಇದು ನಿಷ್ಪಕ್ಷಪಾತವಾದ ತನಿಖೆಯಿಂದ ಮಾತ್ರ ನಿಜವಾದ ಸತ್ಯ ಹೊರಬರಬೇಕಾಗಿದೆ. ಬನ್ನಿ ಆ ಕುಟುಂಬಗಳ ಹತ್ರ ಮಾತನಾಡಿಸ್ತಾ ಹೋಗೋಣ. ಲೂರ್ದ ಮೇಲೆ ಅಂತ ಒಂದು ಸಾಯಂಕಾಲ 5 ಗಂಟೆ ಇರ್ಬೋದು ಸರ್. ಹಸು ಬಂದಿಲ್ಲ ಅಂತ ಹೋದರು. ಆಮೇಲೆ ಬಂದಿಲ್ಲ ಮನೆಗೆ. ಬೆಳಗ್ಗೆ ಹೊತ್ತು ನನಗೆ ಗೊತ್ತಾಯಿತು ಈ ಥರ ಆಗಿದೆ. ನನಗೆ ಹೇಳಿಲ್ಲ, ಬೇರೆಯವ್ರು ಯಾರನ್ನ ಕಡೆಯವರು ಬಂದು ಹೇಳಿದರು ಈ ಥರ ಆಗಿದೆ ಅಂತ. ನಾನು ಇಲ್ಲ, ಸುಳ್ಳು ಅಂತ ಹೇಳಿದೆ. ಇಲ್ಲ ನಿಜವಾಗ್ಲು ಅಂತ ಹೇಳಿದ್ರು. ಆಮೇಲೆ ಒಂದು 9:30 9 ನಿಜವಾಗ್ಲೂ ನಿಮ್ಮ ಮನೆಯವರಂತ 3 ಜನರು ಶೂಟ್ ಮಾಡಿದ್ದಾರೆ, ಕಡಲ ಕಡೆಗೆ ತೀರೋಗಿದ್ದಾರೆ ಅಂತ ಹೇಳಿದರು. ಬಾಡಿ ಎಲ್ಲಿದೆ ಅಂತ ಮೈಸೂರು ತಗೊಂಡೋಗಿದ್ದಾರೆ ಅಂತ ಹೇಳಿದ್ರು. ಒಂದು 11:15 ಅಷ್ಟು ಗಂಟೆ ಟೈಮಿಗೆ ಅಣ್ಣ ಕರ್ಕೊಂಡೋದ್ರು ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಹೋಗಿ ಕೇಳಲಿಕ್ಕೆ ಬಾಡಿ ಎಲ್ಲಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಮೈಸೂರು KRS ಹಾಸ್ಪಿಟ್ಲ್ ಐತೆ ಅಂತ ಹೇಳಿದ್ರು. ಅವ್ರು ಶೂಟ್ ಮಾಡೋಂಗೆ ತಪ್ಪೇನು ಮಾಡಿದ್ರು ಅಂತ ಕೇಳಿದೆ. ಅವ್ರು ಏನು ಹೇಳಿಲ್ಲ. ಅಲ್ಲಿದೆ ಬಾಡಿ ತೋರಿಸಿಲ್ಲ.
ಸೈನ್ ಮಾಡಿಸಿ ಬಾಡಿ ತೋರಿಸ್ತೀವಿ ಅಂತ ನಾವು ಸೈನ್ ಮಾಡಲ್ಲ, ನಮಗೆ ಫಸ್ಟ್ ಬಾಡಿ ತೋರಿಸಿ ಆಮೇಲೆ ಸೈನ್ ಮಾಡಿಸ್ತೀವಿ ಅಂತ ಹೇಳಿದ್ದು. ಅವ್ರು ಹೇಳಿಲ್ಲ. ಮಂಜುನಾಥ್ ಸರ್ ಅವರು ಪೊಲೀಸವರು ನನಗೆ ಸ್ವಲ್ಪ ನಮ್ಮ ಜೊತೆಗೆ ಇದ್ದು ಹೆಲ್ಪ್ ಮಾಡಿ ಹೋಗಿ ಇಲ್ಲಿ ಮೈಸೂರು ನೋಡ್ಬಿಟ್ಟು ಬಾಡಿ ತಗೊಂಡು ಬಂದಿದ್ದು ಮನೆಗೆ ಅಷ್ಟೇ ಸರ್. ಯಾರು ದನ? ನಮ್ಮದು. ನಿಮ್ಮದೇನಾ? ಎಷ್ಟು ದನ ಇದಾವೆ ನಿಮ್ಮವು? ನಮ್ಮದು 18 ಇದೆ. 18. ಎಷ್ಟು ಕಳೆದೋಗಿತ್ತು? 2 ಕಳೆದೋಯ್ತು. ಮೊನ್ನೆನೇ ಏನೋ 4 ಕೊಟ್ಟಾಯಿತು. ನೋಡೋಕ್ಕೆ ಆಳಿಲ್ಲ, ಅವ್ರು ಹೊಂಟೋದ್ರು. ಗಡ್ಡಿ ಇಲ್ಲ, ನಾನು ಹಿಂಗಿದ್ದೀನಿ, ನೋಡೋಕ್ಕೆ ಆಳನ್ನು ಕೊಟ್ಟಾಯಿತು. ಉಳಿದಲ್ಲೆಲ್ಲ ಕಟ್ಟಾಗಿದೆ. ಅವರು ಪೀಟರು ಕುಮಾರು ಸಂಬಂಧ ಆಗ್ಬೇಕಾ ನಿಮಗೆ? ಕುಮಾರ್ ನಮ್ಮ ತಮ್ಮನೇ. ಇಲ್ಲೆಲ್ಲರೂ ಊರೆಲ್ಲರೂ ಸ್ವಂತದವರೇ. ಎಲ್ಲ ಊರವರೆಲ್ಲ ಸ್ವಂತ ಫ್ಯಾಮಿಲಿಯವರೇ, ಅಕ್ಕಪಕ್ಕದವರು. ಹಸಿಲು ಒಬ್ಬರು ಹೋಗೋಕ್ಕಾಗಲ್ಲ ಬಾಪ ಅಂತ ಕರ್ಕೊಂಡೋಗಿದ್ದು. ಒಳಗಡೆ ಹೋಗಿ ಏನಾಯಿತು ಏನೋ ದೇವ್ರಿಗೆ ಗೊತ್ತು. ಆದರೆ ನನಗೆ ನ್ಯಾಯ ಸಿಗಬೇಕು ಸರ್. ಇದು ಅವ್ರ ಕೈಯಲ್ಲಿ ಇದೆಲ್ಲ ಅವರು ಅಂಥವ್ರೆಲ್ಲ ಆ ಥರ ಕೆಲಸ. ಅವರು ಓಡಿಪಿಲ್ ಕೆಲಸ ಮಾಡ್ತಾರೆ. ಓಡಿ ಕೆಲಸ ಬಿಟ್ಬಿಟ್ಟು ಅಲ್ಲಿ ಕೌದಲ್ಲಿ ಸಿಸ್ಟರ್ ಕೆಲಸ ಕೊಟ್ಟಿದ್ದಾರೆ. ಬಾತ್ರೂಮ್ಬು, ಬಯೋಗ್ಯಾಸು, ಆಮೇಲೆ ಟಾಯ್ಲೆಟ್ದು ಕೊಟ್ಟಿದ್ದಾರೆ. ಆ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಬೇಕಾದ ಸ್ಟವೆಲ್ಲ ಬಿದ್ದಿದೆ ನೋಡಿ, ಬಾತ್ರೂಮ್ ಡೋರ್ಗೆಲ್ಲ ಬಿದ್ದಿದೆ ಇಲ್ಲೇ. ಆ ಕೆಲಸ ಬೆಳಗ್ಗೆ ಹೊತ್ತು ಹಾಲು ಕರೆದ್ಬಿಟ್ಟು ಬೆಳಗ್ಗೆ 40 ಲೀಟ್ರ್, ಸಾಯಂಕಾಲ 35-40 ಲೀಟ್ರ್ ಹಾಲು ಹಾಕ್ಬಿಟ್ಟು ಇಲ್ಲಿ ಇರ್ತಾಯಿದ್ದು, ಕೆಲಸ ಮಾಡ್ತಾಯಿದ್ರು. ಸೇಗ್ಯ, ಬಂಡಳ್ಳಿ, ಅಲ್ಗಾಪುರ, ಅನಗಲ್ದೊಡ್ಡಿ ಎಲ್ಲ ಬಾತ್ರೂಮ್ ಕೊಟ್ಟಿದ್ದಾರೆ. ಆ ಕೆಲಸನೂ ನೋಡಿತಾಯಿದ್ರು. ಹಸಿಲ್ ಅಂದಾಗ ಒಂದು ಕಾರಣಕ್ಕೆ ಹೋಗಿದ್ದು. ಅವಾಗ ಯಾಕೆ ಶೂಟ್ ಮಾಡಿದ್ರು, ಏನು ಅಂಥ ತಪ್ಪು ಮಾಡಿದ್ರು ಮಣ್ಣಿಂದ ಕೆಳಗಡೆ ಶೂಟ್ ಮಾಡಿರಬೇಕು. ಅವ್ರು ಸಾಯಿಸೋಕ್ಕೆ ರೂಲ್ಸ್ ಯಾರು ಕೊಟ್ಟಿಲ್ಲ. ನಮಗೆ ನ್ಯಾಯ ಸಿಗಬೇಕು ಯಾವುದಾದ್ರೂ. ನಮ್ಮ ಕಂಡು ನಮಗೆ ಆ ಥರ ಯಾವ ಮಕ್ಕಳು ಕೈ ಎತ್ತಿ ಮುದ್ದು ಕೇಳ್ಕೊಳ್ತೀನಿ, ಯಾವ ಮಕ್ಳಿಗೂ ಬರಬಾರ್ದು. ಅದೇ ನನ್ನ ಮಾಹಿತಿ. ಅಲ್ಲ, ಈಗ ಸಂಜೆ 5 ಗಂಟೆಗೆ ಹೋದ್ರೆ ಮತ್ತೆ ರಾತ್ರಿ ವಾಪಸ್ ಬರಲಿಲ್ಲ ಅವರು? ಬಂದಿಲ್ಲ. ಫೋನ್ ಮಾಡಿದ್ರ ನೀವೇನಾರು? ನಾ ಏನು ಫೋನ್ ಮಾಡಲಿ, ಬರ್ತಾರೆ ಮನೆಗೆ ಅಂತ ನಾನು ಇದ್ದಿದ್ದು. ಮನೆಗೆ ಬಂದಿಲ್ಲ, ಏನು ಬಂದಿಲ್ಲ. ಏನಾಯ್ತು ಮಾಡಿದ್ರೆ ತಾನೇ ಬರ್ತಾರೆ. ಹೊತ್ತು ಇರೋದ್ರಲ್ಲಿ ಎಲ್ಲಿ ಬರ್ತಾರೆ ಸರ್? ಅಷ್ಟೇ ಸರ್. ನಮ್ಮದು ಕುಮಾರ್ ಅವರು ಕೇರಳದಲ್ಲಿ ವರ್ಕ್ ಮಾಡ್ತಿದ್ರು ಅಂತ ಕೇಳ್ಪಟ್ವಿ, ಹೌದಾ? ಹೌದು ಸರ್. ಅವರು ಕೆಲವೊಂದು 17 ವರ್ಷ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಏನು ಕೆಲಸ? ಇಟಾಚ್ ಆಪ್ರೇಟರ್ ಅವರು. ಇಲ್ಲಿಗೆ ಯಾಕೆ ಬಂದಿದ್ರು ಈಗ? ಸರ್, ಮನೆ ಗೃಹ ಪ್ರವೇಶ, ಮನೆ ಕಟ್ತಾ ಇದ್ದಾರೆ. ಮನೆ ಕೆಲಸ ನಡೀತಾ ಇದೆ. ಮೇಲೆ ಮುಗಿಸಿ ಗೃಹ ಪ್ರವೇಶ ಇವತ್ತು ನಡೀಬೇಕಾಗಿತ್ತು. ಇಲ್ಲಿ ಜನ ಕಾಡಿಗೆ ಹೋಗೇ ಇಲ್ವಾ? ಹಾಗಾದ್ರೆ ಹೋಗೋದೇ ಇಲ್ವಾ ಸರ್? ಜನ ಹೋಗಲ್ಲ ಅಂತ ಹೇಳಲ್ಲ, ಹೋಯ್ತಾರೆ. ಯಾಕಂದರೆ ಜಾನುವಾರುಗಳಿಗೆ ಕಾಡನ್ನೇ ಅವಲಂಬಿಸಿರೋದು. ಇಲ್ಲಿ ನೀರಿನ ಇದು ಕಮ್ಮಿ, ನೀರು ತುಂಬಾ ಕಮ್ಮಿ, ನೀರು ಇಲ್ಲ. ಅಂದರೆ ಕುಡಿಯೋಕ್ಕೆ, ಮೇವಿಗೆ ಜನ ಕಾಡು ಜೊತೆನೇ ಬದುಕಬೇಕು. ಇಲ್ಲಂತ ಯಾಕಂದರೆ ಅಲ್ಲಿ ಎಲ್ಲಿ ಹೋಗೋದು? ಇಲ್ಲಿಂದ ಗೋಮಾಳ ಅಂತ ಯಾವುದು ಇಲ್ವಲ್ಲ ಇಲ್ಲಿ. ಬೇರೆ ಕಡೆ ಎಲ್ಲ ಗೋಮಾಳ ಅಂತ ಇದೆ, ನಿಮ್ಗೆ ಗೊತ್ತಿರಬೇಕು ಗೋಮಾಳ ಅಂದರೆ ಏನಂತ. ಮತ್ತು ಇಲ್ಲಿ ಎಲ್ಲಿ ಇಲ್ಲ. ಇರೋದು ಜನರಿಗೆ ಇರೋದು 2 ಎಕರೆ 3 ಎಕರೆ, 1 ಎಕರೆ 1.5 ಎಕರೆ ಅಷ್ಟೇ ಇರೋದು ಇಲ್ಲಿ ಭೂಮಿ ಜನರಿಗೆ ವಾಸ ಮಾಡೋಕ್ಕೆ. ಏನು ಅವ್ರು ಬೆಳ್ಕೊಂಡು ಜೀವನ ನಡೆಸೋಕ್ಕೆ. ನಿಮಗೆ ಭರವಸೆ ಇದೆಯಾ ನ್ಯಾಯ ಸಿಗುತ್ತೆ ಅಂತ? ಸರ್, ನ್ಯಾಯ ಸಿಗಲೇಬೇಕು ಸರ್. ಹಂಗಾದ್ರೆ ನ್ಯಾಯ ಸಿಗಿಲ್ಲ ಅಂದರೆ ಕಾನೂನಿನ ಕೈಯಲ್ಲಿ ಎತ್ಕೊಬಿಟ್ರೆ ಕಾನೂನು ಸರಿನಾ? ಅದು ಕಾನೂನು ಎಲ್ಲಿದೆ? ಹ್ಯೂಮನ್ ಎಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ? ಎಲ್ಲಿ ಹ್ಯೂಮನ್ ಎಲ್ಲಿ ಪ್ರೊಟೆಕ್ಟ್? ಭಾರತದ ಪ್ರಜೆಗಳಿಗೆ ಒಂದು ಕಾನೂನೆಲ್ಲ ಇಲ್ಲದಂಗೆ ಆಗ್ಬಿಡ್ತದಲ್ವ? ಅವ್ರ ಜೀವಕ್ಕೆ ಕಾನೂನು ಇಲ್ಲದಂಗೆ ಆಗ್ಬಿಡ್ತದೆ. ಹಂಗಾದ್ರೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅವ್ರ ಜೀವಕ್ಕೆ ಹಿಂದೆ ಭಾರತದ ಪ್ರಜೆಗಳಿಗೆ ಕಾನೂನು ಇಲ್ಲದಂಗೆ ಆಯ್ತದೆ. ಅದೇ ಅಲ್ವಾ? ನ್ಯಾಯ ಸಿಕ್ಕಿಲ್ಲ ಅಂದರೆ ನ್ಯಾಯ ಸಿಕ್ಕಲೇಬೇಕು. ಅವ್ರನ್ನ ಮಾಡಿದವರಿಗೆ ಕಠಿಣ ಶಿಕ್ಷೆ ಕೊಡಲೇಬೇಕು. ನ್ಯಾಯ ಸಿಕ್ಕಲೇಬೇಕು. ನಮಗೆ ಯಾರು ಮಾಡಿದಾರೋ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಲೇಬೇಕು. ಇದೇ ನಮ್ಮ ಒತ್ತಾಯ. ಅದು ಮಾಡಿದವರು ನಾವು ನೋಡಲೇಬೇಕು. ನಾವು ಕೇಳಬೇಕು, ಏನು ಉದ್ದೇಶದಿಂದ ಮಾಡಿದ್ದೀರಂತ. ಬೇಕಾದರೆ ಯಾಕಂದರೆ ನಾವು ಅಲ್ಲಿ ಗಾಯ ಪರಿಶೀಲನೆಗೆ ಹೋದವನು ನಾನು. ನನಗೆ ಗೊತ್ತು ಅದು ಎಷ್ಟು ಹತ್ತಿರದಿಂದ ಶೂಟ್ ಮಾಡಿದ್ದಾರೆ ಅಂತ. ಅದಕ್ಕೆ ಅವ್ರನ್ನ ಕೇಳಲೇಬೇಕು, ಏನು ಉದ್ದೇಶ ಅಷ್ಟು ನಿಮಗಿದಿತ್ತು. ನಿಮಗೆ ನಮ್ಮ ಕಾನೂನು ಅಂತ ಒಂದು ಇದೆ, ಶಿಕ್ಷೆ ಕೊಡಲಿಕ್ಕೆ ಕಾನೂನು ಅಂತ ಒಂದು ಇರುವಾಗ ನಿಮಗೆ ಪ್ರಾಣ ತೆಗೆಯುವಷ್ಟು ಉದ್ದೇಶ ನಿಮ್ಗೆ ಏನಿತ್ತು ಅಂತ ಕೇಳಬೇಕು. ನಿಮ್ಮ ಹೆಸರಮ್ಮ? ನನ್ನ ಹೆಸರು ದೋಮಿನಲ್ಲಿ ಯೋಮೇರಿ. ಎಷ್ಟು ವರ್ಷದಿಂದ ಮದುವೆ ಆಗಿದ್ದಾರೆ ನೀವು? 12 ವರ್ಷ ಆಯಿತು. ಮಕ್ಕಳು? ದೊಡ್ಡ ಮಗಳಿಗೆ 11 ವರ್ಷ, ಚಿಕ್ಕ ಮಗಳಿಗೆ 8 ವರ್ಷ. ಏನು ಓದ್ತಿದ್ದಾರೆ ಅವರು? ದೊಡ್ಡ ಮಗಳು 5th ಸ್ಟ್ಯಾಂಡರ್ಡ್,
ಚಿಕ್ಕ ಮಗಳು ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವಾಗ ಬಂದಿದ್ರು ಅವ್ರು ಕೇರಳದಿಂದ ಇಲ್ಲಿಗೆ? 2-3 ವಾರ ಆಯಿತು ಅಷ್ಟೇ ಸರ್. ಅವ್ರು ಜಾಸ್ತಿ ಬರಲ್ಲ. ಹೋದರೆ 3 ತಿಂಗಳು 2 ತಿಂಗಳು ಏನಾದರೂ ಸತ್ತೋಗ್ಬಿಟ್ರೆ ಏನಾದರೂ ಕಾರ್ಯ ಇದ್ದರೆ ಮಾತ್ರ ಬರೋದು, ಇಲ್ಲಾಂದರೆ ಬರಲ್ಲ. ಮನೆದು ಇವತ್ತು ಗೃಹ ಪ್ರವೇಶ ಇತ್ತು, ಅದಕ್ಕೆ ಮನೆ ಕೆಲಸ ಮಾಡೋಣ ಅಂತ ಬಂದರು. ಹೌದಾ? ಹೌದು. ಹಿಂದಿನ ದಿನ ಏನಾದರೂ ಹೇಳಿದ್ರಾ ಹೋಗೋ ದಿನ? ಇಲ್ಲ ಸರ್, ಏನು ಹೇಳಿಲ್ಲ. ನಾನು ಮಾಟಲಿಗೆ ಒಂದು ಸಾವಾಗೋಯ್ತು ತಾಯಿ ಮನೆ ಹತ್ರ, ಅಲ್ಲಿಗೆ ಹೊಂಟೋದೆ. ತಾಯಿನೂ ತಮಿಳ್ನಾಡಿಗೆ ಒಂದು ಚರ್ಚ್ ಐತೆ, ಅಲ್ಲಿಗೆ ಮನೆಯಲ್ಲಿ ಯಾರೂ ಇರಲಿಲ್ಲ ಸರ್. ಮಾರನೇ ದಿನ 10 ಗಂಟೆಗೆ ಗೊತ್ತಾಯ್ತು ನನಗೆ. ನೀವು ಇಲ್ಲಿರಲಿಲ್ಲ? ನಾನು ಇರಲಿಲ್ಲ, ಸಾವಾಗೈತಲ್ಲ ಅಲ್ಲಿ ಹೊಂಟು. ನಿಮಗೇನು ಹೇಳೂ ಇರಲಿಲ್ಲ? ಏನಿಲ್ಲ. ಫೋನ್ ಏನಾರು ಮಾಡಿದ್ರಾ? ಇಲ್ಲ ಸರ್, ಏನು ಫೋನ್ ಮಾಡಿಲ್ಲ. ನಾನು ನನ್ನ ಕೌದಲಿ ಗಂಟೆ ಬಿಟ್ಬಿಟ್ಟು ಅಲ್ಲಿ ಯಾರೋ ನೋಡಬೇಕಾಗಿತ್ತು ಸಿಸ್ಟ್ರನ್ನ, ಅಲ್ಲಿ ಬಿಟ್ಬಿಟ್ಟು ಅಲ್ಲೇ ಬತ್ತಿಸ್ಬಿಟ್ಟು ಇಲ್ಲಿಗೆ ಬಂದರು. ಮತ್ತು ನಾನು ಫೋನ್ ಮಾಡಿಲ್ಲ, ಸಾವಿಗೆ ಹೋಗಿದ್ದೀನಲ್ಲ ಅಲ್ಲೇ ಇದ್ಬಿಟ್ಟು ನಾನು ಬರೋಕ್ಕೆ ಸಾಯಂಕಾಲ ಆಗೋಯ್ತು. ಮತ್ತು ಫೋನ್ ಮಾಡಿಲ್ಲ. ನಾನು ಇಲ್ಲಿ ಯಾರು ನೆಟ್ರೆಲ್ಲ ಬಂದ್ರೆ ಬೆಳಿಗ್ಗೆ 10 ಗಂಟೆಗೆ ಗೊತ್ತಾಯಿತು. ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಲ್ಲ, ಅಲ್ಲಿ ರೆಡಿ ಮಾಡ್ತಾಯಿದ್ದೆ ಇಂಡಿಪೆಂಡೆನ್ಸ್ ಡೇಗೆ. ಆಮೇಲೆ ಈ ಥರ ಎಲ್ಲ ಹತ್ಕೊಂಡ್ಬಂದರು ಅಕ್ಕಪಕ್ಕದಲ್ಲಿರೋರು. ಅಲ್ಲ, ನೀವೊಂದು ಮಾತು ಕೇಳಿಲ್ವ? ಈಗ ರಾತ್ರಿ ಇಲ್ಲ ಗಂಡ ಈಗೆಲ್ಲ ಹೋಗಿದ್ದಾರೆ, ಎಲ್ಲೋದ್ರು, ಯಾಕೆ ಬಂದಿಲ್ಲ? ಇಲ್ಲ, ಅವತ್ತು ಹೇಳಿದರು ಹಸು ಹುಡ್ಕಕ್ಕೆ ಕಳಿಸ್ಕೊಡಿ ಅಂತ. ನಾನು ಹೆಂಗಿದ್ರು ಯಾರಾದ್ರು ಫ್ರೆಂಡ್ಸ್ ಜೊತೆ ಆ ಥರ ನಾನು ಫೋನ್ ಮಾಡಲ್ಲ ಸರ್ ಅವ್ರಿಗೆ. ಹೆಂಗಿದ್ರು ಇಲ್ಲಿ ಫ್ರೆಂಡ್ಸ್ ಇರ್ತಾರೆ, ಇಲ್ಲೇನು ಮನೆ ಹತ್ರ ಕೆಲಸ ಇರ್ತದೆ, ಎಲ್ಲಿದ್ರು 10 ಗಂಟೆಗೆ ಮನೆಗೆ ಬರ್ತಾರೆ ಅಂದ್ಬಿಟ್ಟು ಮಕ್ಕಳು ಅಳ್ತಾಯಿದ್ರೆ ಹಂಗೆ ನಾನು ನಿದ್ದೆ ಮಾಡಿಬಿಟ್ಟೆ. ಬೆಳಿಗ್ಗೆ ಎದ್ದು ನಾನು ರೆಡಿ ಮಾಡ್ತಾಯಿದ್ದೆ ಹೆಂಗಿದ್ರು ಅಂತ. ಅವ್ರ ಅಕ್ಕನಿಗೆ ಫೋನ್ ಮಾಡಿದೆ, ಇಲ್ಲೇದೇನು ಬರ್ತಾನೆ ಅಂತ ಏನೋ ಹೇಳ್ಬಿಟ್ರು ನನ್ನ ಹತ್ರ ಸುಳ್ಳು. ಯಾರು ಹೇಳಿದ್ರು ಹಂಗೆ? ಅವ್ರ ಅಕ್ಕ ಅವರೆಲ್ಲ. ಏನಕ್ಕ ಬಂದಿಲ್ಲ ಅಂತಂದರೆ ಬರ್ತಾನೆ ಹೋಗು ಅಂದ್ಬಿಟ್ರು ಬೆಳಿಗ್ಗೆ. ಮತ್ತು ಯಾರು 10 ಗಂಟೆಗೆ ಗೊತ್ತಾಯ್ತು. ಎಲ್ಲರಿಗೂ ಗೊತ್ತಾಗಿದೆ ವಿಷಯ, ಯಾರು ನನ್ನ ಹತ್ರ ಹೇಳಿಲ್ಲ. ಏನಾದರೂ ಕೇಳಿದ್ರೆ ಒಂದು ಮಾತು ಹೇಳಿಲ್ಲ. ನೀವೆಲ್ಲಿ ನೋಡಿದಾಗಾದರೆ ನೆಕ್ಸ್ಟು ಮರುದಿನ? ನಾನು ನೂರಲ್ಲಿ ಹೋರಾಟ ಮಾಡ್ತೀವಲ್ಲ, ಮೈಸೂರಿಗೆ ಕರ್ಕೊಂಡು ಹೋದ್ರು, ನಾನು ಹೋಗಿಲ್ಲ. ನನಗೆ ತುಂಬ ಹುಷಾರಿಲ್ಲ. ಇಲ್ಲಿ ಮನೆಗೆ ತಗೊಂಬಂದ್ಮೇಲೆ ನೋಡಿದ್ದು ಸರ್. ನಿಮಗೆ ಇಲ್ಲಿ ಅಲ್ಲಿ ಗೊತ್ತಾಯ್ತು? ಆಲ್ರೆಡಿ ಗೊತ್ತಾಗಿತ್ತು? ಆಮೇಲೆ ಇಲ್ಲೆಲ್ಲ ಹತ್ಕೊಂಡ್ಬಂದ್ರಲ್ಲ, ಯಾಕೆ ಈ ಥರ ಬಂದಿದ್ದೀರಾ ಅಂತ ಕೇಳಿದೆ. ಹೇಳಿದ್ರು. ನನಗೆ ತುಂಬ ಬೇಜಾರಾಯಿತು. ಹತ್ಕೊಂಡು ಅಣೂರಿಗೆ ಹೋಗಿದ್ವಿ. ಆಮೇಲೆ ಈ ಥರ ಆಯಿತು. ಇವಾಗ ತಮ್ಮ ಚಿನ್ನಪ್ಪನೇ ಹೋಗಿದ್ದು ಮೈಸೂರಿಗೆ. ಅಷ್ಟೊತ್ತಲ್ಲಿ ಇಲ್ಲಿಗೆ ಕರ್ಕೊಂಬಂದರು. ನಮಗೆ ನ್ಯಾಯ ಸಿಗಬೇಕು ಸರ್ ಫಸ್ಟ್. ಇವಾಗ ತನಿಖೆ ನಡೀತಾ ಇದೆಯಲ್ಲ, ನ್ಯಾಯ ಸಿಗಲೇಬೇಕು. ಬಂದೂಕು ಏನಾರ ಇತ್ತಾ ತೊಗೊಂಡೋಗಿದ್ರಂತ? ಇಲ್ಲ ಸರ್, ಅವ್ರು ಏನು ಕಾಡಿಗೆ ಹೋಗಲ್ಲ ಸರ್. ಏನು ಹೆಂಗೆ ಸರ್ ಇರ್ತದೆ? ಅವ್ರು ಕಾಡಿಗೆ ಹೋಗಲ್ಲ, ಎಲ್ಲಿಗೆ ಹೋಗಲ್ಲ. ಸುಳ್ಳು ಮಾತೆ ಕಟ್ತಾರೆ ಸರ್ ಅಷ್ಟೇ. ಅಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿಂತಿದ್ರು? ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಹಸು ಕಾಣೈತಿ ನೋಡೋಕ್ಕೆ ಹೋಗಿದ್ರು. ನಮ್ಮ ಯಜಮಾನ್ರು ಬಂದರೆ 2 ದಿವಸ 3 ದಿವಸ ಇರ್ತಾರೆ ಅಷ್ಟೇ, ಮತ್ತೆ ಹೋಗೋದೇ ಇಲ್ಲ. ಈ ಕಡೆ ಏನು ಕೊಯ್ತಾರೆ, ಮನೆ ಹತ್ರ ಬರ್ತಾರೆ, 1-2 ದಿವಸ ಇರ್ತಾರೆ, ಹೊಂಟಾಯ್ತಾರೆ ಕೇರಳಕ್ಕೆ. 17 ವರ್ಷ ಅಲ್ಲಿ ಕೆಲಸ ಮಾಡಿದ್ದು, ಇಟಾಚಿ ಆಪ್ರೇಟ್ರು. ಇಲ್ಲ, ಇವರು ನೀವು ಹೇಳ್ದಂಗೆ ಹೌದು, ಇಟಾಚಿ ಆಪ್ರೇಟರ್ ಅಲ್ಲೇ ಇದ್ದಾರೆ. ಅದು ದಾಖಲೆಗಳು ಇದೆ ಅಲ್ಲಿರೋದು. ಬೇಕಾದರೆ ನೋಡಿ ವಿಡಿಯೋಸ್ ಎಲ್ಲ ಇದೆ, ಒಪ್ಕೊಳ್ಳೋಣ. ಅದ್ರ ಜೊತೆಗೆ ಈಗ ಇವರು ಅವರು ಆಂಟೋನಿ ಸ್ವಾಮಿ ಆಗಿರ್ಬೋದು, ಪೀಟರ್ ಅವರು ಏನಾದರೂ ಕರ್ಕೊಂಡು ಹೋಗಿದ್ರೆ ಅವ್ರನ್ನ? ಇಲ್ಲ ಸರ್, ಯಾವತ್ತೂ ಹೋಗಿಲ್ಲ ಸರ್ ಅವರು. ಆಂಟೋನಿ ಸ್ವಾಮಿ ಆ ಥರ ಹೋಗಿಲ್ವಾ? ಅವರು ಆ ಥರ ಹೋಗಿಲ್ಲ. ಅವರು ಹಸುಕರ ಇದೈತಲ್ಲ, ಅವರು ತೋಟದ ಕೆಲಸ ಮಾಡ್ತಾರೆ. ಅವ್ರು ಏನಕ್ಕೆ ಸರ್ ಹೋಯ್ತಾರೆ ಕಾಡಿಗೆ? ಯಾರೂ ಹೋಗೋದಿಲ್ಲ. ಬಿಡ್ತಾರೆ ಇಲ್ಲಿಗೆ, ಒಂದು ಸೌದೆ ತಗೊಳಕ್ಕೆ ಬಿಡಲ್ಲ ಅರಣ್ಯ ಇಲಾಖೆದವರು. ಹೌದಾ? ಒಂದು ಕುರಿ ಹೋದರೆ ಸಾಯಂಕಾಲ ಆಯ್ತದೆ. ರಾಮೇಶ ಅದಕ್ಕೆ ಹೇಳ್ಕೊಂಡು ಅವ್ರು ಇಲ್ಲೇ ಇದರಲ್ಲಿ ಹೋಗಬೇಕು. ಎಷ್ಟು ರೂಲ್ಸ್ ಕೊಡ್ತಾರೆ ಗೊತ್ತಾ ಇಲ್ಲಿಗೆ? ಒಂದು ಸೌದೆ ಕೂಡ ತಗೊಂಬರೋಕ್ಕೆ ಬಿಡಲ್ಲ ಅಡುಗೆ ಮುದ್ದೆ ಮಾಡೋಕ್ಕೆ. ಹಂಗಿರುವಾಗ ನಮ್ಗೆ ಹೋಗಕ್ಕೆ ಬಿಡ್ತಾರೆ. ಅಲ್ಲೆಲ್ಲಿ ಕ್ಯಾಮ್ರಾ ಐತೆ ಸರ್ ಇಲ್ಲಿಗೆ. ಮರಕ್ಕೆ ಕ್ಯಾಮ್ರಾ ಹಾಕಿದ್ದಾರೆ? ಯಾರನ್ನೂ ಬಿಡಲ್ಲ, ಅಲ್ಲೇ ನಿಂತ್ಕೋತಾರೆ. ಅದು ಹೆಂಗೆ ಹೋಯ್ತಾರೆ? ಅವ್ರು ಹೇಳ್ತಿದಾರಲ್ಲ ಮೇಡಮ್, ಇವ್ರು ಬೇಟೆಗಾರರು ಅಂತಾನೆ ಪ್ರೂವ್ ಮಾಡಕ್ಕೆ ಹೊರಟಿದ್ದಾರೆ ಅವರು. ಎಲ್ಲೆಲ್ಲ ಪ್ರೂವ್ ಮಾಡೋಕ್ಕೆ ಆಗಲ್ಲ ಸರ್. ಏನು ಪ್ರೂವ್ ಮಾಡ್ತಾರೆ? ಬೇಟೆಗಾರ. ಈಗ ಒಂದು ನಿಮಿಷ, ಅವ್ರು ಕೊಡ್ತಿರೋ ದಾಖಲೆಗಳು, ಒಂದು ಮಾಂಸ ಕೊಡ್ತಿದ್ದಾರೆ, ಮಾಂಸದ ಜೊತೆಗೆ ಚಪ್ಪಲಿಗಳಾಗಿರ್ಬೋದು, ಪಾತ್ರೆಗಳು. ಸರ್, ಚಪ್ಪಲಿಗೆಲ್ಲ ಆ ಬ್ಯಾಗ್ ನೀವೇ ನೋಡಿ, ಅದು ಯಾವ್ದು ಬ್ಯಾಗ್? ಅದು ಅರಣ್ಯ ಇಲಾಖೆ ಬ್ಯಾಗ್ ಅಲ್ವ ಅದು? ಇಲ್ಲ, ಯಾಕೆ ಜನ ಇಟ್ಕೊಂಬಾರ್ದಂತ ನಾ ಬ್ಯಾಗು? ಆ ಥರ ಬಗ್ಗೆ ಜನ ಇಟ್ಕೊಂಬಾರ್ದಂತ? ಯಾವ ಥರ ಬ್ಯಾಗ್ ಹಾಕೊಂಡು ನಮ್ಮ ಯಜಮಾನ್ರು ಏನಕ್ಕೆ ಸರ್ ಆ ಥರ ಇವ್ರ ತಗೋತಾರೆ? ಸೋಲ್ಸನಪ್ಪ, ನ್ಯಾಯ ಬೇಕು. ನ್ಯಾಯ ಬೇಕು ನನಗೆ, ಫಸ್ಟ್ ನ್ಯಾಯ ಬೇಕು ಸರ್. ಆಂಟೋನಿ ಸ್ವಾಮಿ ಅವ್ರದ್ದು ಹಸು ಕಾಣಿಸಿಲ್ಲ.
ಅದು ಕರ್ಕೊಂಡು ಹೋದರು. ಬಂದು ಹೇಳಿದ್ದಾರೆ ಇಲ್ಲಿಗೆ? ಅಲ್ಲಿ ನಾವು ತೋಟ ವ್ಯವಸಾಯ ಕೆಲಸ ಮಾಡಿದ್ದೀರು. ಅಲ್ಲಿ ಬಂದು ಫೋನ್ ಮಾಡಿದ್ರು, ಈ ನಮ್ಮ ಗಂಡ ಹೋಯ್ದರು. ನಿಮಗೆ ಹೇಳೋದ್ರಾ ಹೋಗ್ತಾ? ನಿಮಗೆ ಹೇಳಿದ್ರಾ ಹೋಗಿ ಬರ್ತೀನಿ? ಹೌದು. ಮತ್ತು ರಾತ್ರಿ ಬರಲಿಲ್ವಲ್ಲ, ಕೇಳಿಲ್ವಾ ನೀವು? ರಾತ್ರಿ ಫೋನ್ ಮಾಡಿದೆ, ಸಿಗ್ನಲ್ ಸಿಕ್ಕಿಲ್ಲ. ನಾನು ಸುಮ್ಮನೆ ಬಿಟ್ಟೆ. ಬೆಳಗ್ಗೆ ಬೇರೆಯವರು ಫೋನ್ ಮಾಡು ಚಿತ್ತಪ್ಪ ಎಲ್ಲಿ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಈ ಥರ ಆಗ್ತು ಅಂತ ಅವರು ಹೇಳಿದ್ರು. ಸರ್, ಫಾರೆಸ್ಟ್ ಅವ್ರ ಜೊತೆಲ್ಲ ನಮಗೇನು ದೇಶ ಏನಿಲ್ಲ ಸರ್. ನೀವು ನಿಯರ್ ಬೈ ನಮ್ಮದು ಫಾರೆಸ್ಟು. ನೀವು ಅಲ್ಲಿ ಬೇಕಾದ್ರೆ ಇದನ್ನು ಮುಗಿಸ್ಕೊಂಡು ಅಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗಿ ಈ ಕಡೆನೇ ಓಡಾಡ್ತಾ ಇರ್ತಾರೆ. ನಮಗೂ ಅವ್ರಿಗೂ ಏನಾದರೂ ಆಗಿದರೆ ಅವ್ರು ಸುಮ್ಮನೆ ಬಿಡ್ತಾರಾ? ಇವಾಗ ನಮ್ಮ ಈ ಥರ ಮಾಡಿದ್ರಲ್ವ, ದೇಶ ಸುಮ್ಮನೆ ಬಿಡ್ತಾರಾ ಸರ್? ಹಾಂ, ಯಾವುದಾದ್ರು ಕಂಪ್ಲೇಂಟ್ ಮಾಡಿರ್ತಾರಲ್ವ, ಪೊಲೀಸ್ ಸ್ಟೇಷನಲ್ಲಿ ಮಾಡಿರ್ತಾರಲ್ವ, ಹುಡ್ಕಕ್ಕೆ ಎಲ್ಲಿ? ನನ್ನ ತಮ್ಮನ ಮೇಲೆ ಫಾರೆಸ್ಟ್ ಅವ್ರಿಗೂ ನಮ್ಗೆ ಏನಾದರೂ ಆಗಿದೆ ಅಂತ, ನಮ್ಮ ತಮ್ಮ ಆಗಲಿ ಅಥವಾ ಬೇರೆ ಇಬ್ಬರು ಆಗಲಿ ಅವ್ರ ಮೇಲೆ ಏನಾದರೂ ಕೋಪ ಇದೆ ಅಂತ ಕೇಳೋಕ್ಕೆ ಎಲ್ಲಿ? ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಅವ್ರಿಗೆ ಏನು ಬೇಕಾಗಿತ್ತು ನಮ್ಗೆ ಗೊತ್ತಿಲ್ಲ. ಅದು ಇಲ್ಲ ಸ್ವತಂತ್ರ ದಿನಾಚರಣೆಗೆ ಇವ್ರಿಗೇನೋ ದೊಡ್ಡ ಅವಾರ್ಡ್ ಸಿಗ್ತದಂತನೂ ಗೊತ್ತಿಲ್ಲ ಕೊಂದವನಿಗೆ. ಆಮೇಲೆ ನ್ಯೂಸ್ಗಳಲ್ಲಿ ಕೇಳ್ಪಟ್ಟು, ನಾನು ನ್ಯೂಸಲ್ಲೂ ನೋಡಿಲ್ಲ, ಮಾತುಕತೆಯಲ್ಲಿ ಸ್ವಲ್ಪ ಬೇರೆಯವರೆಲ್ಲ ಬಂದು ಮಾತಾಡಿದ್ರಲ್ಲಿ ನೋಡಿದ್ರೆ ಫಸ್ಟು 7 ಮೆಂಬರ್ಸ್ ಅಂತ ಹೇಳಿದ್ರು ಅವ್ರ ಕಡೆಯಲ್ಲಿ. ಆಮೇಲೆ ಕೊಂದವನು ಒಬ್ಬನೇ ಅಂತ, ಬೇರೆಯವ್ರು ಏನು ಕೈ ಕಟ್ಕೊಂಡು ಕುಂತ್ಕೊಂಡಿದ್ರಂತ. ಮತ್ತು ಒಬ್ಬನೇ ಹೆಂಗೆ 3 ಜನನ ಕೊಲ್ಲಕ್ಕಾಗ್ತದೆ? ಯಾರಿಗನ್ನ ಕಾಪಾಡೋಕ್ಕೆ ಸರ್ಕಾರ ನಡೀತದೆ? ತುಂಬ ಆತಂಕದಲ್ಲಿದ್ದಾರೆ ಆ ಕುಟುಂಬಗಳು. ಮತ್ತು ಆ ಕುಟುಂಬ ಕೇಳ್ತಾ ಇರ್ತಕ್ಕಂಥ ಸಾಮಾನ್ಯ ಪ್ರಶ್ನೆಗಳಿಗೆ ಇಲಾಖೆಯಲ್ಲಾಗಲಿ ಅಥವಾ ಸರ್ಕಾರದಲ್ಲಾಗಲಿ ಉತ್ತರ ಇಲ್ಲ. ಇದಕ್ಕೆ ಈ ಆಗಿರ್ತಕ್ಕಂಥ ಶೂಟೌಟ್ ಅಥವಾ ಎನ್ಕೌಂಟರ್ ಅಂತ ಏನು ಹೇಳ್ತಾ ಇದ್ದಾರೋ ಅವರು ಅದನ್ನು ನೇರವಾಗಿ ಇದು ಹತ್ಯೆ, ಇದು ಕೊಲೆ ಅಂತಲೇ ಹೇಳ್ತಾ ಇದ್ದಾರೆ ಕುಟುಂಬದವರು. ಮತ್ತು ಅವ್ರು ಕೇಳ್ತಾ ಇರ್ತಕ್ಕಂಥ ಸಾಮಾನ್ಯ ಪ್ರಶ್ನೆಗಳಿಗೆ ಯಾರೂ ಕೂಡ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ. ಮತ್ತು ಈ ಪ್ರಶ್ನೆಯನ್ನು ಯಾರು ಕೇಳಬೇಕು ಅನ್ನುವಂಥ ಗೊಂದಲದಲ್ಲಿದ್ದಾರೆ. ಯಾರು ಕೇಳಬೇಕು ಈ ಪ್ರಶ್ನೆಯನ್ನು ಅಂತ. ಸೊ ಹಾಗಾಗಿ 3 ಕುಟುಂಬಗಳು ಭಾಳ ಆತಂಕದಲ್ಲಿದ್ದಾರೆ. ಮತ್ತು ನಮಗೆ ನ್ಯಾಯ ಸಿಗುತ್ತಾ? ಏಕೆಂದರೆ ಇಡೀ ಇಲಾಖೆ ಅಥವಾ ಸರ್ಕಾರವೇ ಇದನ್ನು ಮುಚ್ಚಾಕಲಿಕ್ಕೆ ನಿಂತು ಬಿಟ್ಟಿದೆಯಾ? ಹಾಗಾದರೆ ನಾವು ಯಾರ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಣ ಅಥವಾ ನಮ್ಮ ಹೇಳಿಕೆಗಳನ್ನ ಹೇಳ್ಕೊಳ್ಳೋಣ ಅನ್ನುವಂಥ ಆತಂಕದಲ್ಲಿದ್ದಾರೆ. ವೀಕ್ಷಕರೇ, ಈ ಘಟನೆಯನ್ನು ನಾವು ಕೇವಲ 3 ವ್ಯಕ್ತಿಗಳ, ಅದರಲ್ಲೂ 3 ಬೇಟೆಗಾರರ ಸಾವು ಅಂತ ನೋಡಲಿಕ್ಕಾಗೋದಿಲ್ಲ. ಸತ್ತವರು ವೀರಪ್ಪನ್ಗಳಂತರೂ ಅಲ್ವೇ ಅಲ್ಲ, ಸತ್ತವರು ನರಹಂತಕರಂತರೂ ಅಲ್ವೇ ಅಲ್ಲ. ಅವರ ವಿರುದ್ಧ ಏನಾದರೂ ಆರೋಪಗಳಿದ್ದರೆ ನ್ಯಾಯಾಂಗ ತನಿಖೆಯಲ್ಲಿ ಹೊರಬರಬೇಕಿತ್ತು. ಆದರೆ ಕಾನೂನು ಸುವ್ಯವಸ್ಥೆ ಎಲ್ಲ ಇದ್ದರೂ ಕೂಡ ಅರಣ್ಯ ಇಲಾಖೆ ತಾವೇ ನ್ಯಾಯವನ್ನು ಕೊಟ್ಬಿಟ್ಟಿದ್ದಾರೆ. ಅತ್ಯಂತ ದೊಡ್ಡ ದೊಡ್ಡ ಅಪರಾಧವಿರುವಂಥವ್ರನ್ನೂ ಕೂಡ ಕಾನೂನು ರಕ್ಷಣೆ ಮಾಡುತ್ತೆ, ಅವರಿಗೆ ನ್ಯಾಯಾಂಗ ಬಂಧನದಲ್ಲಿಡುತ್ತೆ. ಆದರೆ ಇವರ ಮಾಡಿದ ಆರೋಪ ಏನು ಅಂತ ಸಾಬೀತಾಗದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆಗಲೇ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ವಿಶೇಷವಾಗಿ ಇತ್ತೀಚೆಗೆ ಹನೂರಿನಲ್ಲಿ ನಡೆದ ಈ ಘಟನೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ರಾಜ್ಯದ ಎಲ್ಲ ಅರಣ್ಯ ಸಿಬ್ಬಂದಿಗಳಿಗೂ ಕೂಡ ಮತ್ತು ಪೊಲೀಸ್ ಇಲಾಖೆಗೂ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಎಚ್ಚರಿಕೆಯನ್ನು ಕೊಡಬೇಕು. ಅರಣ್ಯ ಇಲಾಖೆಯವರಿಗೆ ಕೇವಲ ಕಾಡಿನ ಬಗ್ಗೆ, ಪ್ರಾಣಿಗಳ ಬಗ್ಗೆ ಅರಿವಿದ್ದರೆ ಮಾತ್ರ ಸಾಲದು. ಕಾಡಿನ ಅಂಚಿನಲ್ಲಿ ಬದುಕ್ತಾ ಇರುವಂತಹ ಜನರ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯೂ ಅರಿವು ಇರಬೇಕು. ಬಂದೂಕು ಹಿಡಿದಿರುವಂಥ ವ್ಯಕ್ತಿ ಮೊದಲು ಸರ್ಕಾರಿ ಸೇವಕ, ನಂತರ ಆತ ಅರಣ್ಯ ರಕ್ಷಕ. ಆತ ಕಾನೂನಿಗಿಂತ ಮೇಲಲ್ಲ ಎಂಬ ಅರಿವು ಕೂಡ ಆತನಿಗೆ ಇರಬೇಕಾಗ್ತದೆ. ಅರಣ್ಯ ಸಂರಕ್ಷಣೆಯ ಹೆಸರಿನಲ್ಲಿ ಮಾನವೀಯತೆಯನ್ನೇ ಕಳೆದುಕೊಳ್ಳೋದು ಇದು ಯಾವುದೇ ರೀತಿಯ ಅರಣ್ಯ ಸಂರಕ್ಷಣೆಯೂ ಆಗೋದಿಲ್ಲ. ಕಾಡು ಪ್ರಾಣಿಗಳನ್ನು ರಕ್ಷಿಸುವಂತಹ ಕಾನೂನು ಮನುಷ್ಯರನ್ನ ಕೊಲ್ಲುವುದಕ್ಕೆ ಯಾವತ್ತೂ ಹೇಳೋದಿಲ್ಲ. ಈಗ ಅರಣ್ಯ ಇಲಾಖೆ ಮಾಡಿರುವಂತಹ ಇಂತಹ ಕೃತ್ಯವನ್ನು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಈ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಬೇಕು, ಈ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಇದು ಕನ್ನಡ ಪ್ಲಾನೆಟ್ನ ವಿಶೇಷ ವರದಿ. ಕ್ಯಾಮ್ರಾ ಪರ್ಸನ್ ಖಾದರ್ ಇಟ್ಕಿ ಜೊತೆ ಮನೋಜ್ ಆರ್ಕಂಬ್ಳಿ, ಹನೂರು. ನಮಸ್ಕಾರ.